ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಐ ಲವ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ನಾನು HSTR ಸಾಮಾನ್ಯ ಪತ್ರಿಕೆ ಅಲ್ಲಿ ಇಂಗ್ಲೀಷ್ ಏನು ಮಾಡ್ತಾರೆ, ನಮಗೆ 12 ಮಾರ್ಕ್ಸಿಗೆ ಕೇಳ್ತಾರೆ. ಕಂಪ್ಯೂಟರ್ 13 ಮಾರ್ಕ್ಸಿಗೆ ಕೇಳ್ತಾರೆ. ಇವೆರಡು ಸೇರಿಬಿಟ್ಟು 25 ಮಾರ್ಕ್ಸಿಗೆ ಕೇಳ್ತಾರೆ. ಈ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ಸನ್ನು ಹೇಳಿದ್ದೀನಿ ನಾನು, ಹಾಗೆ ಅದರ ಮೇಲೆ ಕ್ಲಾಸ್ ಕೂಡ ಮಾಡಿದ್ದೀನಿ. ಇವತ್ತಿನ ತರಗತಿಯಲ್ಲಿ ನಾನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೌನ್ ಮುಗಿಸಿದ್ದೀನಿ. ಇವತ್ತು ಪ್ರನೌನ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರೆಲ್ಲ ಒಂದು HSTR ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇವತ್ತಿನ ತರಗತಿಯಲ್ಲಿ ಪ್ರೊನೌನ್ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಪ್ರೊನೌನ್ ಅಂದರೆ ಏನಂದರೆ, ನೌನ್ ಪದದ ಬದಲಾಗಿ ಏನು ಮಾಡ್ತೀವಿ ನಾವು ಬಳಸುವಂಥ ಒಂದು ಪದಕ್ಕೆ ಏನಂತೀವಿ, ಪ್ರೊನೌನ್ ಅಂತೇಳಿ ಕರಿತೀವಿ. ಇದು ಪ್ರೊ ಇಸ್ ಈಕ್ವಲ್ ಟು ಫಾರ್ ಪ್ಲಸ್ ನೌನ್. ಅಂದರೆ ಫಾರ್ ಅಂದರೆ ಇದಕ್ಕೆ, ಅಂದರೆ ಈ ಒಂದು ಪದಕ್ಕೆ, ನಮ್ಮ ಪದಕ್ಕೆ ಬಳಸುವಂತಹ ಒಂದು ಪದ, ಪರ್ಯಾಯ ಪದಕ್ಕೆ ಏನಂತೀವಿ ಪ್ರೊನೌನ್ ಅಂಥೇಳಿ ಕರಿತೀವಿ. ಅಂದರೆ ಇನ್ಸ್ಟೆಂಟ್ ಆಫ್ ಅಥವಾ ಇನ್ಸ್ಟೆಂಟ್ ಪ್ಲಸ್ ನೌನ್ ಅಂತೇಳಿ ಕರಿತೀವಿ. ಇಲ್ಲಿ ಅವಾಯ್ಡ್ ದ ರಿಪಿಟೇಷನ್ ಆಫ್ ನೌನ್, ಅಂದರೆ ನಾವೇನು ಮಾಡ್ತೀವಿ, ನೌನ್ ರಿಪಿಟೇಷನ್ ಆಗುವುದನ್ನು ತಡೆಯೋದಕ್ಕೋಸ್ಕರ ಏನು ಮಾಡ್ತೀವಿ, ನಾವು ಪ್ರೊನೌನನ್ನು ಬಳಸ್ತೀವಿ. ಹಾಗೆ ಅಬ್ಸೆನ್ಸ್ ಆಫ್ ನೌನ್, ಅಂದರೆ ನೌನನ್ನು ನಾವು ಇಲ್ಲಿ ನೌನ್ ಪದದ ಒಂದು ಬದಲಾಗಿ ಬಳಸುವಂಥ ಪದಕ್ಕೆ ಏನಂತೀವಿ, ನಾವು ಪ್ರೊನೌನ್ ಅಂತೇಳಿ ಕರಿತೀವಿ. ಅಂದರೆ ನಾಮಪದವನ್ನು ಏನು ಮಾಡೋದು, ಪುನಃ ಬಳಸುವುದನ್ನು ಬಿಟ್ಟು ಅದಕ್ಕೆ ಪರ್ಯಾಯವಾಗಿ ಹಿ, ಶಿ, ಇಟ್ ಈ ಥರ ಬಳಸ್ತೀವಿ. ನಾವು ಕೆಲ ಏನಂತೀವಿ, ನಾವು ಪ್ರೊನೌನ್ ಅಂತೇಳಿ ಕರಿತೀವಿ. ಈಗ ಎ ವರ್ಡ್ ಯೂಸ್ಡ್ ಇನ್ಸ್ಟೆಂಟ್ ಆರ್ ಇನ್ ಪ್ಲೇಸ್ ಆಫ್ ನೌನ್, ಅಂದರೆ ನಾಮಪದದ ಬದಲಾಗಿ ಬಳಸುವಂತಹ ಒಂದು ಪದಕ್ಕೆ ಪ್ರೊನೌನ್ ಅಂತೇಳಿ ಕರಿತೀವಿ. ಎ ವರ್ಡ್ ಹಿಚ್ ಎ ಸಬ್ಸ್ಟಿಟ್ಯೂಟ್ ಆಫ್ ನೌನ್, ಅಂದರೆ ನಾಮಪದ ಒಂದು ಜಾಗದಲ್ಲಿ ಏನು ಬಳಸ್ತೀವಿ, ನಾವು ಈ ಒಂದು ಪ್ರೊನೌನನ್ನು ಬಳಸ್ತೀವಿ. ಇಟ್ ಈಸ್ ಬೇಸಿಕಲಿ ಯೂಸ್ಡ್ ಟು ರೆಫರ್ ಬ್ಯಾಕ್ ಟು ಎ ನೌನ್ ವಿಚ್ ಈಸ್ ಆಲ್ರೆಡಿ ಯೂಸ್ಡ್ ಇನ್ ದ ಸೆಂಟೆನ್ಸ್. ಏನು ಮಾಡ್ತೀವಿ, ಆಲ್ರೆಡಿ ಆ ಒಂದು ವಾಕ್ಯದಲ್ಲಿ ನಾಮಪದವನ್ನು ಬಳಸ್ತೀವಿ. ಆ ನಾಮಪದವನ್ನು ಬಳಸಿದ ಮೇಲೆ ಅದು ತಿರ್ಗಿ ಏನು ಮಾಡ್ತೀವಿ, ನಾಮಪದ ಬಳಸೋಂಗಿಲ್ಲ. ಅದರೊಂದು ಬದಲಾಗಿ ಇವಾಗ ರಮೇಶ ಅಂತಿದ್ದಂದರೆ ಅಲ್ಲಿ ರಮೇಶ ಅಂತ ಸರಿ ಬಳಸಿ, ಆಮೇಲೆ ಹಿ, ಇದು ಪುರುಷ ಇದ್ದರೆ ಹಿ ಬಳಸ್ತೀವಿ, ಸ್ತ್ರೀಯರಿದ್ದರೆ ಏನು ಮಾಡ್ತೀವಿ, ನಾವು ಶಿ ಬಳಸ್ತೀವಿ. ಈ ರೀತಿ ಆ ಒಂದು ನಾಮಪದದ ಬದಲಾಗಿ ಬಳಸುವಂಥ ಪದಗಳಿಗೆ ಏನಂತೀವಿ, ಸರ್ವನಾಮಗಳು ಅಂಥೇಳಿ ಕನ್ನಡದಲ್ಲಿ ಕರಿತೀವಿ. ಇಂಗ್ಲೀಷಲ್ಲಿ ಅದಕ್ಕೆ ಪ್ರೊನೌನ್ ಅಂಥೇಳಿ ಕರಿತೀವಿ. ಈಗ ಸರ್ವನಾಮ ಪದದ ವಿಧಗಳು, ನಾಮಪದದ ವಿಧಗಳು ನೋಡಿದ್ದೀವಲ್ಲ, ಅದೇ ರೀತಿ ಸರ್ವನಾಮ ಪದದಲ್ಲಿ ಕೂಡ ವಿಧಗಳು ಬರ್ತವೆ. ಆ ಸರ್ವನಾಮದ ಪದಗಳಲ್ಲಿ ಒಂದು ವಿಧಗಳು ಯಾವ್ಯಾವು ಅಂತಂದರೆ, ಅಲ್ಲಿ ನಾವು ಏನು ಪರ್ಸ್ನಲ್ ಪ್ರೊನೌನ್ ಅಂತೇಳಿ ನೋಡ್ತೀವಿ, ರಿಫ್ಲೆಕ್ಟಿವ್ ಪ್ರೊನೌನ್ ಅಂತೇಳಿ ನೋಡ್ತೀವಿ, ಎಂಪಥಿಕ್ ಪ್ರೊನೌನ್ ಅಂತ ನೋಡ್ತೀವಿ, ಹಾಗೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ನೋಡ್ತೀವಿ, ಇಂಡೆಫಿನಿಟ್ ನೋಡ್ತೀವಿ, ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಅಂತ ನೋಡ್ತೀವಿ, ರೆಸಿಪ್ರೋಕಲ್ ಪ್ರೊನೌನ್, ರಿಲೇಟಿವ್ ಪ್ರೊನೌನ್, ಇಂಟರ್ಗೇಟಿವ್ ಪ್ರೊನೌನ್, ಹಾಗೆ ರಿಲೇಟಿವ್ ಕಂಪೌಂಡ್ ಪ್ರೊನೌನ್, ಪೊಸೆಸಿವ್ ಪ್ರೊನೌನ್. ಈ ರೀತಿ ಏನು ನಾವು 10-12 ಒಂದು ನಾಮಪದಗಳ ವಿಧಗಳನ್ನು ನೋಡ್ತೀವಿ. ಈಗ ನೋಡ್ರಿ, ಇಲ್ಲಿ ಮುಖ್ಯವಾಗಿ ನಾವು ರಿಲೇಟಿವ್ ಪ್ರೊನೌನ್. ಹಾಗಾದರೆ ರಿಲೇಟಿವ್ ಪ್ರೊನೌನ್ ಅಂದರೆ ಸಂಬಂಧನಾತ್ಮಕ ಒಂದು ನಾಮಪದ ಅಂಥೇಳಿ ಕರಿತೀವಿ. ಅಂದರೆ ಸಂಬಂಧನಾತ್ಮಕ ಪ್ರೊನೌನ್ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಸಂಬಂಧವನ್ನು ವಿವರಿಸುವಂಥ ಒಂದು ಪ್ರೊನೌನ್ ಆಗಿರ್ತೈತೆ. ಇದು ಸಂಬಂಧ ಅಥವಾ ಪರಸ್ಪರ ಸರ್ವನಾಮ ಅಂತ ಕೂಡ ಇದಕ್ಕೆ ಕರಿತೀವಿ. ಸಂಬಂಧ ಸೂಚಕ ಸರ್ವನಾಮ ಅಥವಾ ಪರಸ್ಪರ ಸರ್ವನಾಮ ಅಂತೇಳಿ ನಾವು ಈ ಒಂದು ನಾಮಪದವನ್ನು ಕರಿತೀವಿ. ನೋಡ್ರಿ, ರಿಲೇಟಿವ್ ಪ್ರೊನೌನ್ಸ್ ಆರ್ ಪ್ರೊನೌನ್ಸ್ ದಟ್ ಆರ್ ಯೂಸ್ಡ್ ಟು ರಿಲೇಟ್, ಅಂದರೆ ಸಂಬಂಧವನ್ನು ಒನ್ ಪಾರ್ಟ್
ಒನ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಟು ಅನದರ್. ಏನೇನು ಮಾಡ್ತೀವಿ, ಒಂದು ಸೆಂಟೆನ್ಸ್ಗಿಂತ ಇನ್ನೊಂದು ಸೆಂಟೆನ್ಸ್ಗೆ ಏನು ಸಂಬಂಧ ಇದೆ ಅಂಥೇಳಿ ತಿಳ್ಕೊಳಕ್ಕೆ ಏನು ಮಾಡ್ತೀವಿ ನಾವು ಈ ಒಂದು ರಿಲೇಟಿವ್ ಪ್ರೊನೌನನ್ನು ಬಳಸ್ತೀವಿ. ಇಲ್ಲಿ ಎಕ್ಸಾಂಪಲ್ಸ್ ಯಾವ ಬರ್ತವೆ ಅಂತಂದ್ರೆ ನೋಡ್ರಿ, ದಟ್ ಇದೊಂದು ಸಂಬಂಧ ಸೂಚಕ ಪ್ರೊನೌನ್ ಆಗಿರ್ತೈತಿ. ಆಮೇಲೆ ವಿಚ್ಚು, ದೆಟ್ ಅಂದರೆ ಅದು, ವಿಚ್ ಅಂದರೆ ಯಾವಾಗ, ವೇರ್ ಅಂದರೆ ಎಲ್ಲಿ, ವೆನ್ ಅಂದರೆ ಯಾವಾಗ, ವೈ ಅಂದರೆ ಯಾಕೆ, ವಾಟ್ ಅಂದರೆ ಏನು, ಹೂಮ್ ಅಂದರೆ ಯಾರಿಗೆ, ಹೂಜ್ ಅಂದರೆ ಯಾರದು. ಈ ರೀತಿ ಎಲ್ಲ ಏನು ಮಾಡ್ತೀವಿ ನಾವು ಒಂದು ಸಂಬಂಧವನ್ನು ಹೇಳಬೇಕಾದ್ರೆ ಈ ಎಲ್ಲ ಒಂದು ಪದಗಳನ್ನು ನಾವು ಅಲ್ಲಿ ಬಳಸ್ತೀವಿ. ಇವಕ್ಕೇನಂತೀವಿ ನಾವು ಸಂಬಂಧ ಸೂಚಕ ಪ್ರೊನೌನ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ಸ್ ಹೇಳಬೇಕಂದ್ರೆ ನೋಡ್ರಿ, ಗೀತಾ ಎ ಸಾರಿ ವಿಚ್ ವಾಜ್ ಎ ಬಾಟ್ ಎಸ್ಟರ್ಡೇ ಇಟ್ ವಾಜ್ ಸೊ ಕಾಸ್ಟ್ಲಿ. ಇಲ್ಲಿ ಬರೋಕ್ಕೆ ಪ್ಲೇಸ್ ಇಲ್ಲ, ಇಲ್ಲೇನು ಬರ್ತಾಯಿದ್ದೀವಿ ನಾವು ನೋಡ್ರಿ, ಇಲ್ಲಿ ಗೀತಾ ಅಥವಾ ಬೇರೆ ಯಾವ್ದು ಹೆಸರು ಸೇರಿಸ್ಕೊಳ್ರಿ. ಎ ಸಾರಿ ಹಿಚ್ ವಾಜ್ ಬಾಟ್ yesterday it was so costly. ಇದು ಏನೈತಿ ಇಲ್ಲಿ, ಇಲ್ಲೇನು ಬಂದಿದೆ, ವಿಚ್ ಬಂದಿದೆ. ಏನು ಬಂದಿದೆ, ವಿಚ್ ಅಂದರೆ ಗೀತಾ ಏನು ಮಾಡಿದ್ಳು, ಎಸ್ಟರ್ಡೇ ಏನಿತ್ತು ಅಂದರೆ ಗೀತಾ ನಿನ್ನೆ ಎಸ್ಟರ್ಡೇ ಬಾಟ್ ಎಸ್ಟರ್ಡೇ ಅಂತಂದರೆ ನಿನ್ನೆ ರಾತ್ರಿ ಏನು ಮಾಡಿದ್ಳು ಅವಳು ಒಂದು ಕಾಸ್ಟ್ಲಿ ಆದಂಥ ಸೀರೆ ಹಾಕಿದ್ಲು ಅಂತ ಅರ್ಥ ಇದೆ. ಅಂದರೆ ವಿಚ್ ಅಂದರೆ ಯಾವಾಗ ಅಂತ ಅರ್ಥ, ಅಂದರೆ ಎಸ್ಟರ್ಡೇ ಅಂತ ಅರ್ಥ ಇಲ್ಲಿ. ಅಂದರೆ ಈ ರೀತಿ ಸಂಬಂಧವನ್ನು ಸೂಚಿಸುವಂತಹ ಪದಗಳಾಗಿರ್ತವೆ ಇಲ್ಲಿ. ಈ ರೀತಿ ಎಕ್ಸಾಂಪಲ್ಸ್ ನಾವು ನೋಡ್ಬೋದು. ಇವಾಗ ಏನು ಮಾಡೋಣ ಅಂತಂದರೆ, ಈಗ ಪೊಸೆಸಿವ್ ಪ್ರೊನೌನ್ ಅಂದರೆ ನಮ್ಮ ಸ್ವಂತದ ಅಂತ ಅರ್ಥ, ನಮ್ಮದೇ ಅಂತ ಹೇಳ್ತೀವಲ್ಲ ಆ ರೀತಿ ಇರುವಂಥ ಒಂದು ಪ್ರೊನೌನ್ಗೆ ಅಂತೀವಿ ಪೊಸೆಸಿವ್ ಪ್ರೊನೌನ್ ಅಂತೇಳಿ ಕರಿತೀವಿ. ಇಲ್ಲಿ ಕನ್ನಡದಾಗ ಹೇಳಬೇಕಾದ್ರೆ ಸಾಮಿತ್ವ ವಾಚಕ ಒಂದು ಸರ್ವನಾಮ ಅಂತೀವಿ. ಈ ಒಂದು ಪ್ರೊನೌನ್ ನಾವು ಹೇಳ್ತೀವಿ. ಅಂದರೆ ನಂದೇ ಅಂತ ಹೇಳ್ತೀವಲ್ಲ, ನಮ್ಮದೇ ಅಂತ ಈ ರೀತಿ ಹೇಳ್ತೀವಲ್ಲ ಅವಕ್ಕೆ ಅಂತೀವಿ ಪೊಸೆಸಿವ್ ಪ್ರೊನೌನ್ ಅಂತೇಳಿ ಕರಿತೀವಿ. ಪೊಸೆಸಿವ್ ಪ್ರೊನೌನ್ ಆರ್ ಪ್ರೊನೌನ್ಸ್ ದಟ್ ಆರ್ ಯೂಸ್ಡ್ ಶೋ ಪೊಸೆಸೇಷನ್ ಅಂದರೆ ಯಾವ ಒಂದು ಸ್ಥಾನದಲ್ಲಿದೆ ಅಂತೇಳಿ ಕೇಳಕ್ಕೆ ಏನು ಮಾಡ್ತೀವಿ ನಾವು ಈ ಒಂದು ಪ್ರೊನೌನನ್ನು ಬಳಸ್ತೀವಿ. ಈ ಪ್ರೊನೌನ್ ವಿಚ್ ಈಸ್ ಎಕ್ಸ್ಪ್ರೆಸ್ ಪೊಸೆಸೇಷನ್ ಅಂದರೆ ಓನರ್ಶಿಪ್ಪನ್ನು ಹೇಳ್ತೈತಿ ಇಲ್ಲಿ. ಅಂದರೆ ಯಾವ ನಮ್ಮ ಏನು ಅಂತೇಳಿ ಕೇಳ್ತೀವಲ್ಲ ಅವಾಗ ಅದು ನಮ್ಮದೇ ಅಂತೇಳಿ ಹೇಳುವಂಥ, ಅಂದರೆ ಒಂದು ಓನರ್ಶಿಪ್ಪನ್ನು ಹೇಳೋಕೆ ಏನು ಮಾಡ್ತೀವಿ ನಾವು ಪೊಸೆಸಿವ್ ಪ್ರೊನೌನನ್ನು ಬಳಸ್ತೀವಿ. ಪೊಸೆಸೇಷನ್ ಅಂದರೆ ಆ ಒಂದು ಸ್ಥಾನವನ್ನು ಹೇಳುವಂಥ ಒಂದು ನಾಮಪದಕ್ಕೆ ಏನಂತೀವಿ ನಾವು ಪೊಸೆಸಿವ್ ಪ್ರೊನೌನ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ ಎಕ್ಸಾಂಪಲ್ಸ್ ಹೇಳಬೇಕಂದ್ರೆ ಮೈನೆ ಅಂದರೆ ನನ್ನದೇ ಅಂತ ಅರ್ಥ, ಅಥವಾ ನನ್ನದು. ಆ ಕಾರು ನನ್ನದು, ಆ ಪೆನ್ನು ನನ್ನದು, ಆ ನೋಟ್ಬುಕ್ಕು ನನ್ನದು. ಅಂದರೆ ಇಲ್ಲೇನು ಹೇಳ್ತೀವಿ, ನನ್ನದೇ ಅನ್ನೋದಂಥ ಒಂದು ಓನರ್ಶಿಪ್, ಅಂದರೆ ನಮ್ಮ ಸ್ವಂತದಂತ ಹೇಳ್ತಾ ಇರ್ತೀವಲ್ಲ ಅದಕ್ಕೆ ಏನಂತೀವಿ ಪೊಸೆಸಿವ್ ಪ್ರೊನೌನ್ ಅಂತೇಳಿ ಕರಿತೀವಿ. ಈಗ ಹರ್ಸ್ ಅಂದರೆ ಅವಳದು, ಆ ಪೆನ್ನು ಅವಳದು, ಆ ಪುಸ್ತಕ ಅವಳದು, ಈ ರೀತಿ ಹೇಳೋದಕ್ಕೆ ಏನಂತೀವಿ ಪೊಸೆಸಿವ್ ಪ್ರೊನೌನ್. ಈಗ ಇಟ್ಸ್ ನೋಡ್ರಿ, ಇಟ್ಸ್ ಅಂದರೆ ಅದರದು. ನೋಡಿರಿ, ಅದರದು ಅಂದರೆ ವಸ್ತುಗಳಿಗೆ ಹೇಳುವಂತಹ, ನಿರ್ಜೀವ ವಸ್ತುಗಳಿಗೆ ಹೇಳುವಂತಹ ಒಂದು ಪದ ಆಗಿರ್ತೈತೆ ಅದು. ಇಟ್ಸ್ ಅಂದರೆ ಅದು ಅದರದು ಅಂತ ಅರ್ಥ. ಇದು ಆ ಒಂದು ಏನು, ಆ ಒಂದು ವಸ್ತು ಅದರದು. ಈ ರೀತಿ ನಪುಂಸಕಲಿಂಗಗಳಿಗೆ ಬಳಸುವಂತಹ ಒಂದು ಪದ ಆಗಿರ್ತೈತೆ. ಅಂದರೆ ನಿರ್ಜೀವ ವಸ್ತುಗಳಿಗೆ ಬಳಸ್ತೀವಿ.
ಇಲ್ಲಿ ಅವರ್ಸ್. ಅವರ್ಸ್ ಅಂದರೆ ನಮ್ಮದು, ಆ ಮನೆ ನಮ್ಮದು ಈ ರೀತಿ ಹೇಳ್ತೀವಲ್ಲ, ಆದರೆ ನಮ್ಮ ಸ್ವಂತದ್ದು ಅಂತ ಈ ರೀತಿ ಹೇಳ್ಕೊತೀವಲ್ಲ, ಅದಕ್ಕೆ ಏನಂತೀವಿ ಪೊಸೆಸಿವ್ ಪ್ರೊನೌನ್ ಅಂತೀವಿ. ಅವರ್ಸು, ಇವರ್ಸು ಅಂದರೆ ನಿಮ್ಮದು, ದೇರ್ಸು ಅಂದರೆ ಅವರದು, ಈ ರೀತಿ ಹೇಳೋದಕ್ಕೆಲ್ಲ ಏನಂತೀವಿ ಪೊಸೆಸಿವ್ ಪ್ರೊನೌನ್ ಅಂಥೇಳಿ ಕರಿತೀವಿ. ಇವಾಗ ಮೂರನೇದು ಬಂದುಬಿಟ್ಟು ರಿಫ್ಲೆಕ್ಟಿವ್ ಪ್ರೊನೌನ್. ರಿಫ್ಲೆಕ್ಟಿವ್ ಪ್ರೊನೌನ್ ಅಂದರೆ ಪ್ರತಿಬಿಂಬಿತ ಅಥವಾ ಆವರ್ತಕ ಸರ್ವನಾಮ ಅಂಥೇಳಿ ಕರಿತೀವಿ. ಇಲ್ಲಿ ಏನಿರ್ತೈತೆ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಇರ್ತೈತೆ. ಅಂದರೆ ಅಬ್ಜೆಕ್ಟ್ ಮೇಲೆ ಇಲ್ಲಿ ಏನಾಗ್ತೀವಿ ಫೋಕಸ್ ಮಾಡ್ತೈತೆ, ಅದಕ್ಕೋಸ್ಕರ ಅದಕ್ಕೆ ಏನಂತೀವಿ ರಿಫ್ಲೆಕ್ಟಿವ್ ಪ್ರೊನೌನ್ ಅಂತೇಳಿ ಕರಿತೀವಿ. ನೋಡಿರಿ, ರಿಫ್ಲೆಕ್ಟಿವ್ ಪ್ರೊನೌನ್ಸ್ ಆರ್ pronouns that are used to refer back to the subject in the sentence. ನೋಡಿರಿ, myself, yourself, herself, himself, own self, itself, ourselves, themselves and yourselves. ಇವೆಲ್ಲ ಏನು ಮಾಡ್ತೀವಿ, ಈ ಒಂದು ರಿಫ್ಲೆಕ್ಟಿವ್ ಪ್ರೊನೌನಲ್ಲಿ ಬಳಸ್ತೀವಿ. ಈಗ ಉದಾಹರಣೆ ಹೇಳಬೇಕಾದ್ರೆ, ಮೈ ಇದ್ದಿಂದ ಏನಾಗ್ತೈತೆ ಮೈ ಸೆಲ್ಫ್ ಅಂತ ಹೇಳ್ತೀವಿ. ಇದ್ದದ್ದು ಮೈ ಅಂದರೆ ನಂದು, ಅಥವಾ ಮೈ ಸೆಲ್ಫ್ ಅಂದರೆ ನನ್ನದು ಅಂತ ಅರ್ಥ. ಇವು ಯುವರ್ ಸೆಲ್ಫ್, ಅವರ್ ಸೆಲ್ಫ್ಸ್ ಅಲ್ಲ, ಅವರ್ ಸೆಲ್ಫ್. ಹಿ, ಹಿಮ್ಸೆಲ್ಫ್, ಶಿ, ಹರ್ ಸೆಲ್ಫ್, ಇಟ್ ಸೆಲ್ಫ್, ದೇ, ದೆಮ್ ಸೆಲ್ಫ್, ಈ ರೀತಿಯೆಲ್ಲ ಬಳಸೋದು ಕೇಳ್ತೀವಿ. ರಿಫ್ಲೆಕ್ಟಿವ್ ಪ್ರೊನೌನ್ ಅಥವಾ ಪ್ರತಿಬಿಂಬಿತ ಪ್ರೊನೌನ್ ಅಂತೇಳಿ ಕರಿತೀವಿ. ಈಗ ನಾಲ್ಕನೇದು ಬಂದುಬಿಟ್ಟು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಅಂದರೆ ದರ್ಶಕ ಪ್ರೊನೌನ್ ಅಂತೇಳಿ ಕರಿತೀವಿ. ಏನಂತೀವಿ, ದರ್ಶಕ ಪ್ರೊನೌನ್ ಅಥವಾ ಪ್ರದರ್ಶಕ ಪ್ರೊನೌನ್ ಅಂತೇಳಿ ಕರಿತೀವಿ. ನೋಡಿಲಿ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಆರ್ ಪ್ರೊನೌನ್ಸ್ ದಟ್ ಆರ್ ಯೂಸ್ಡ್ ಟು ಪಾಯಿಂಟ್ ಟು ಸ್ಪೆಸಿಫಿಕ್ ಆಬ್ಜೆಕ್ಟ್. ಅಂದರೆ ನಾವಿಲ್ಲಿ ಸ್ಪೆಸಿಫಿಕ್ ಆದಂಥ ಒಂದು ಆಬ್ಜೆಕ್ಟ್ಗೆ ಏನು ಮಾಡ್ತೀವಿ, ನಾವು ಈ ಒಂದು ಪ್ರೊನೌನನ್ನು ಬಳಸ್ತೀವಿ. ಇಲ್ಲಿ ದಿಸ್ ಅಂದರೆ ಇದು, ದೆಟ್, ದಿಸ್ ಏನಾಗ್ತದೆ ದೆಟ್ ಆಗ್ತದೆ, ದೀಸ್, ದೋಸ್ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಏನು ಬಳಸ್ತೀವಿ, ಪ್ರೆಸೆಂಟ್ ಟೆನ್ಸಲ್ಲಿ ದಿಸ್ ಮತ್ತು ದೀಸ್ ಬಳಸಿದರೆ ನಾವೇನು ಮಾಡ್ತೀವಿ, ಪಾಸ್ಟ್ ಟೆನ್ಸಲ್ಲಿ ದೆಟ್ ಮತ್ತು ದೋಜನ್ನು ಬಳಸ್ತೀವಿ. ಈಗ ಉದಾಹರಣೆ ಹೇಳಬೇಕಾದ್ರೆ, ದಿಸ್ ಎ ಪ್ರೊನೌನ್ ಕ್ಲಾಸ್. ಇವತ್ತೇನು ಹೇಳ್ತಾ ಇದ್ದೀವಿ, ದಿಸ್ ಅಂದ್ರೇನು, ಇದು ಏನು ಯಾವ ಕ್ಲಾಸ್ ಆಗಿದೆ, ಪ್ರೊನೌನ್ ಕ್ಲಾಸ್ ಆಗಿದೆ. ದಟ್ ವಾಸ್ ಎ ನೌನ್ ಕ್ಲಾಸ್ ಅಂದರೆ ನಾವು ಹಿಂದಿನ ಒಂದು ತರಗತಿಯಲ್ಲಿ ಏನು ಮಾಡಿದ್ವಿ, ಒಂದು ನೌನ್ ಬಗ್ಗೆ ನೋಡಿದ್ದೀವಿ ಅಂತ ಅರ್ಥ. ಇದು ಈ ರೀತಿ ದಿಸ್ ಮತ್ತು ದಟ್ ಬಳಸ್ತೀವಿ. ಹಾಗೆ ದೀಸ್ ಅಂದರೆ ಇದ್ರ ಬಗ್ಗೆ, ದೋಸ್ ಅಂದರೆ ಅದ್ರ ಬಗ್ಗೆ, ಈ ರೀತಿ ಈ ಒಂದು ವಿಷಯದ ಕುರಿತು ಹೇಳೋದಕ್ಕೆ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತೇಳಿ ಕರಿತೀವಿ. ಅಂದರೆ ಪ್ರದರ್ಶನ ಆಗ್ತೈತಿ ಇಲ್ಲಿ ಅಂತ ಅರ್ಥ. ಇಲ್ಲಿದೆ ನೋಡ್ರಿ, ಮೈ ಸೆಲ್ಫ್, ಯುವರ್ ಸೆಲ್ಫ್, ಹರ್ ಸೆಲ್ಫ್, ಹಿಮ್ ಸೆಲ್ಫ್, ಓನ್ ಸೆಲ್ಫ್, ಇಟ್ ಸೆಲ್ಫ್, ದೆಮ್ ಸೆಲ್ವ್ಸ್ ಆ್ಯಂಡ್ ಯುವರ್ ಸೆಲ್ವ್ಸ್. ಇವೆಲ್ಲ ಏನು ಮಾಡ್ತೀವಿ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸಲ್ಲಿ ಬಳಸ್ತೀವಿ. ಇವಾಗ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಇದಾಯಿತು. ಇದು ಈಗ ಇಂಟರ್ಗೇಟಿವ್ ಪ್ರೊನೌನ್ ಅಂದರೆ ಪ್ರಶ್ನಾರ್ಥಕ ಸರ್ವನಾಮಗಳು ಅಂತೇಳಿ ಕರಿತೀವಿ. ಇಲ್ಲಿ ಇಂಟರ್ಗೇಟಿವ್ ಪ್ರೊನೌನ್ಸ್ ಆರ್ ಪ್ರೊನೌನ್ಸ್ ದಟ್ ಆರ್ ಯೂಸ್ಡ್ ಟು ಕ್ವಶನ್ಸ್ ಆ್ಯಸ್ ಕ್ವಶನ್ಸ್. ಅಂದರೆ ಕ್ವಶನ್ಗಳಿಗೆ, ಪ್ರಶ್ನೋತ್ತರಗಳಿಗೆ ಏನು ಮಾಡ್ತೀವಿ ನಾವು ಈ ಒಂದು ಇಂಟರ್ಗೇಟಿವ್ ಪ್ರೊನೌನನ್ನು ಬಳಸ್ತೀವಿ. ಇವಾಗ ಹೂ, ವಾಟ್, ವೆನ್, ವೈ ಆ್ಯಂಡ್ ವೇರ್. ಹೂ ಅಂದರೆ ಯಾರು ಅಂತ ಅರ್ಥ. ವಾಟ್ ಅಂದರೆ ಏನು ಅಂತ ಅರ್ಥ. ವೆನ್ ಅಂದರೆ ಯಾವಾಗ ಅಂತ ಅರ್ಥ. ವೈ ಅಂದರೆ ಯಾಕೆ ಅಂತ ಅರ್ಥ. ವೇರ್ ಅಂದರೆ ಎಲ್ಲಿಗೆ ಅಂತ ಅರ್ಥ. ಅಥವಾ ವೇರ್ ಅಂದರೆ ಪ್ಲೇಸ್ ಇದ್ದಾಗ ಕೂಡ ನಾವು ವೇರನ್ನು ಬಳಸ್ತೀವಿ. ಇವಾಗ ವಾಟ್ ಅಂದರೆ ಅಲ್ಲಿ ಆಬ್ಜೆಕ್ಟ್ ಇದ್ದಾಗ
ಏನು ಬಳಸ್ತೀವಿ, ವಾಟ್ ಬಳಸ್ತೀವಿ. ಪ್ಲೇಸ್ ಇದ್ದಾಗ ಏನು ಬಳಸ್ತೀವಿ, ವೇರ್ ಬಳಸ್ತೀವಿ. ಹಾಗೆ ಟೈಮ್ ಏನಾದರೂ ಇದ್ದಾಗ ಟೈಮ್ ಟೈಮ್ನಾಗಿಂದ ವೆನ್ ಅಂತೇಳಿ ಬಳಸ್ತೀವಿ. ಅಬ್ಜೆಕ್ಟ್ ಪ್ಲೇಸಲ್ಲಿದ್ದಾಗ ಏನು ಬಳಸ್ತೀವಿ, ಅದಕ್ಕೆ ವಿಚ್ ಅಂತೇಳಿ ಬಳಸ್ತೀವಿ. ವೈ ಅಂದರೆ ರೀಸನ್ ಹೇಳುವಾಗ ಏನು ಬಳಸ್ತೀವಿ ನಾವು, ವೈ ಅಂತೇಳಿ ಬಳಸ್ತೀವಿ. ಹೂ ಅಂದರೆ ಅವ್ರು ಯಾರು ಅಂತ ಕೇಳಬೇಕಾದ್ರೆ ನಾವು ಹೂವನ್ನು ಬಳಸ್ತೀವಿ. ಹೂಮ್ ಮತ್ತು ಹೂಜು ಇಲ್ಲಿ ಪರ್ಸನ್ಸ್ ಇದ್ದಾಗ ಏನು ಬಳಸ್ತೀವಿ, ಹೂಮ್ ಮತ್ತು ಹೂಜು ಬಳಸ್ತೀವಿ. ಇವೆಲ್ಲ ಏನು ಇಂಟರ್ಗೇಟಿವ್ ಒಂದು ಪ್ರೊನೌನ್ ಅಂದರೆ ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಇಲ್ಲಿ WH ಮತ್ತು HW ಒಂದು ಕ್ವಶನ್ಗಳಾಗಿರ್ತವೆ. ಇಲ್ಲಿ WH ಮತ್ತು HW ಅಂತ ಹೇಳ್ದಲ್ಲ. ಈಗ HW ಅಂದರೆ ನೋಡ್ರಿ ಹೌ ಅಂದರೆ ಹೇಗೆ, ಹೌ ಮೆನಿ ಅಂದರೆ ಎಷ್ಟು ಅಂತ ಅರ್ಥ. ಈಗ ಕೌಂಟೇಬಲ್ ಇದ್ರೆ ಏನು ಬರ್ತೀವಿ, ಇಲ್ಲಿ ಹೌ ಮೆನಿ ಅಂತೇಳಿ ಬರಿತೀವಿ. ಹೌ ಮಚ್ ಅಂದರೆ ಅನ್ಕೌಂಟೇಬಲ್ ಅಂದರೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಏನು ಮಾಡ್ತೀವಿ ನಾವು, ಅನ್ಕೌಂಟೇಬಲ್ ಬಳಸ್ತೀವಿ. ಭಾಳಷ್ಟು ಇದ್ದಾಗ ಹೌ ಮಚ್ ಅಂತೇಳಿ ಬಳಸ್ತೀವಿ. ಹೌ ಓಲ್ಡ್ ಅಂದರೆ ಅಲ್ಲಿ ಏಜನ್ನು ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ, ಹೌ ಓಲ್ಡನ್ನು ಬಳಸ್ತೀವಿ. ಹೌ ಆಫನ್ ಅಂದರೆ ಟೈಮನ್ನು ಹೇಳುವಾಗ ಏನು ಮಾಡ್ತೀವಿ, ಹೌ ಆಫನನ್ನು ಬಳಸ್ತೀವಿ. ಹೌ ಸೂನ್ ಅಂದರೆ ಬೇಗ ಬರೋದು ಅಂತ ಅರ್ಥ. ಹೌ ಫಾರ್ ಅಂದರೆ ಡಿಸ್ಟೆಂಟ್ ಅಂದರೆ ಜಾಸ್ತಿ ದೂರ ಇರೋದಕ್ಕೆ ಏನಂತೀವಿ ನಾವು, ಹೌ ಫಾರ್ ಅಂಥೇಳಿ ಕರಿತೀವಿ. ಹೌ ಸೂನ್ ಅಂದರೆ ಅದು ಬೇಗ ಅಂದರೆ ಸಮೀಪ ಇರ್ತೈತಿ ಅಂತ ಅರ್ಥ. ಹೌ ಲಾಂಗ್ ಅಂದರೆ ಅದನ್ನು ಕೂಡ ದೂರ ಇರೋದಕ್ಕೆ, ಇನ್ನೂ ಜಾಸ್ತಿ ದೂರ ಇರೋದಕ್ಕೆ ಹೌ ಲಾಂಗ್ ಅಂಥೇಳಿ ಬಳಸ್ತೀವಿ. ಈಗ ಎಕ್ಸಾಂಪಲ್ಸ್ ಹೇಳಿಸ್ಬೇಕಂದ್ರೆ ಡ್ಯಾಶ್ ಓಲ್ಡ್ ಏಜ್ ಯು ಅಂದರೆ ಹೌ ಓಲ್ಡ್ ಏಜ್ ಯು ಅಂಥೇಳಿ ಈ ರೀತಿ ಕೇಳೋದಕ್ಕೆ ಏನಂತೀವಿ ನಾವು, ಹೌವನ್ನು ಬಳಸ್ತೀವಿ. ಇವಾಗ ಹೂ ಆರ್ ಯು, ನೀನು ಯಾರು ಅಂತ ಕೇಳಬೇಕಾದ್ರೆ ಕೂಡ ಏನು ಬಳಸ್ತೀವಿ, ಹೂ ಬಳಸ್ತೀವಿ. ಇವಾಗ ನೋಡ್ರಿ, ಈಗ ಎಕ್ಸಾಂಪಲ್ಸ್ ಹೇಳಬೇಕಾದ್ರೆ ಈ ಒಂದು ಇಂಟರ್ಗೇಟಿವ್ ಒಂದು ಪ್ರೊನೌನ್ಗೆ ಡ್ಯಾಶ್ ಆರ್ ಯು ಅಂದರೆ ಹೂ ಆರ್ ಯು ಅಂತ ಹೇಳಿ ಬರ್ತೈತೆ. ಇಲ್ಲಿ ಡ್ಯಾಶ್ ಕಾರ್ ಯು ಹ್ಯಾವ್ ಅಂದರೆ ಹೌ ಮೆನಿ ಕಾರ್ ಯು ಹ್ಯಾವ್ ಅಂದರೆ ನೀವು ಎಣಿಸ್ಲಿಕ್ಕೆ ಬರುವಂತಹ ಒಂದು ನಾಮಪದ ಆಗಿರ್ತೈತೆ. ಇದು ಸರ್ವನಾಮ ಆಗಿರ್ತೈತೆ, ನಾಮಪದ ಅಲ್ಲ. ಹಾಗೆ ಇವಾಗ ನೋಡ್ರಿ, ಹೌ ಮೆನಿ ಅಂದರೆ ಎಣಿಸ್ಬೋದಿಲ್ಲ. ಹೌ ಮಚ್ ಅಂದರೆ ಇಲ್ಲಿ ಎಣ್ಸೋಕ್ಕಾಗಲ್ಲ. ಇಲ್ಲಿ ಹೌ ಮಚ್ ಹೇರ್ ಹ್ಯಾವ್ ಯು ಅಂದರೆ ಹೇರ್ಸ್ ಏನಾಗಲ್ಲ, ನಮಗೆ ಎಣ್ಸೋಕ್ಕಾಗಲ್ಲ. ಅದಕ್ಕೆ ಏನಂತೀವಿ, ಇಲ್ಲಿ ಹೌ ಮಚ್ಚನ್ನು ಬಳಸ್ತೀವಿ. ಹಾಗೆ ವಾಟ್ ಈಸ್ ಯುವರ್ ನೇಮ್, ನಮ್ಮ ನೇಮನ್ನು ಕೇಳುವಾಗ ಕೂಡ ಏನು ಮಾಡ್ತೀವಿ, ವಾಟ್ ಈಸ್ ಯುವರ್ ನೇಮ್ ಅಂತ ಕರಿತೀವಿ. ಅಂದರೆ ನಿನ್ನ ಹೆಸರು ಏನು ಅಂತೇಳಿ ಈ ರೀತಿ ಕೇಳ್ತೀವಿ. ಈ ರೀತಿ ಏನು ಮಾಡ್ತೀವಿ ನಾವು, ಪದಗಳನ್ನು ಬಳಸೋದಕ್ಕೆ ಏನಂತೀವಿ, ಇಂಟರ್ಗೇಟಿವ್ ಪ್ರೊನೌನ್ ಅಂತೇಳಿ ಕರಿತೀವಿ. ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ತೀನಿ. ಮುಂದಿನ ತರಗತಿಯಲ್ಲಿ ಪಾರ್ಟ್ 2 ಆಗಿ ಮುಂದಿನ ಒಂದು ಪ್ರೊನೌನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ ಒಂದು HST ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ. ನಾನು ಓದ್ಕೊಳ್ತಾ ನಿಮ್ಗೆ ಹೇಳ್ತಿರೋದು ಇಂಗ್ಲೀಷು, ನನಗೂ ಅಷ್ಟು ಪರ್ಫೆಕ್ಟ್ ಏನಿಲ್ಲ. ಅದಕ್ಕೆ ಸುಮ್ಮನೆ ನಾನು ಓದ್ತಾ ಇರ್ತೀನಲ್ಲ, ಅದಕ್ಕೆ ನಿಮ್ಗೆ ಸ್ವಲ್ಪ ಹೇಳೋಣ ಅಂಥೇಳಿ ಹೇಳ್ತಾ ಇರ್ತೀನಿ. ಯಾರೆಲ್ಲ ಒಂದು ದೈಹಿಕ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದ್ರು ಅವರಿಗೆ ಇಂಗ್ಲೀಷ್ ಇರುವುದರಿಂದ ನಾನು ಈ ಒಂದು ಇಂಗ್ಲೀಷ್ ಕ್ಲಾಸಸನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ರು ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.